ಪ್ರಕರಣ CID ಕೊಟ್ಟಿದ್ದು ಅಷ್ಟು ಸರಿ ಹೋಗಲಿಕ್ಕಿಲ್ಲ. ಏಕೆಂತಂದರೆ ಪೊಲೀಸ್ ಇಲಾಖೆಯ ಸಂಪೂರ್ಣ ವೈಫಲ್ಯವನ್ನು ಕಾಂಗ್ರೆಸ್ ಪಕ್ಷದ ಆದಿಯಾಗಿ ಎಲ್ಲರೂ ಕೂಡ ಟೀಕೆ ಮಾಡ್ತಾ ಇದ್ದಾರೆ. ರವಿಗೆ ನೋಟಿಸೇ ಕೊಡಲಿಲ್ಲ, ವಿಧಾನಸಭೆ ಇರಬೇಕಾದ್ರೇ ಅಲ್ಲೇ ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡಿ ಇಡೀ ರಾತ್ರಿ ಕಾಡು ಮೇಡು ಗುಡ್ಡಗಳಲ್ಲಿ ಸುತ್ತಿಸ್ತಾರೆ. ಯಾಕೆ ಅಂತ ಕೇಳಿದರೆ ಅವ್ರಿಗೆ ಸೆಕ್ಯೂರಿಟಿ ಬೇಕು ಅನ್ನೋಂಥ ಉದ್ದೇಶದಿಂದ ಕಾಡು ಮೇಡು ಗುಡ್ಡದಲ್ಲಿ ತಗೊಂಡೋಗಿ ಕೂರಿಸ್ತಾರಂತೆ. ಇನ್ಮೇಲೆ ಯಾವ್ಯಾವ ವ್ಯಕ್ತಿಗಳಿಗೆ ಸೆಕ್ಯೂರಿಟಿ ಬೇಕೋ ಅವರೆಲ್ಲರನ್ನೂ ಕಾಡು ಮೇಡು ಈ ಒಂದು ಗುಡ್ಡಗಳಿಗೆ ಕರ್ಕೊಂಡೋಗಿ ಅಲ್ಲಿ ಸೆಕ್ಯೂರಿಟಿ ಕೊಡೋದು ಸೂಕ್ತವೇನೋ ಅಂತ ಒಂದು ಕಾನೂನು ತಂದುಬಿಡಲಿ ರಾಜ್ಯ ಸರ್ಕಾರ. ಅರ್ಥವೇ ಇಲ್ಲ ಪೊಲೀಸ್ ಇಲಾಖೆಯವರು ಕೊಡ್ತಾರಂಥ ಉತ್ತರ, ಪೊಲೀಸ್ ಇಲಾಖೆ ನಡವಳಿಕೆ. ಇದಕ್ಕೆ ಯಾರು ಇದು ಹಿಂದಿದ್ದಾರೆ? ರವಿನೇ ತಿಳಿಸಿದ್ರು ನನಗೆ ಅರ್ಧ ಗಂಟೆ ಎಲ್ಲೆಲ್ಲೋ ವ್ಯಾನ್ ನಿಲ್ಲಿಸಿ ಅಲ್ಲಿಂದ ಎದ್ದೋಗ್ತಿದ್ರಂತೆ ಒಬ್ಬ ಪೊಲೀಸ್ನವರು. ಎದ್ದೋಗಿ ಅಲ್ಲಿಗವರು ಒಂದು ಫೋನ್ ಬರೋದಂತೆ. ಆ ಫೋನ್ ಬಂದ ಮೇಲೆ ಇನ್ನೊಂದು ಕಡೆ ಕರ್ಕೊಂಡು ಹೋಗೋದು. 5 ಜಿಲ್ಲೆನಲ್ಲಿ ಸುತ್ತಾಡಿಸಿದ್ದಾರೆ ಅಂತಂದರೆ ಇದನ್ನು CIDನವ್ರು ಏನು ರಿಪೋರ್ಟ್ ಮಾಡ್ತಾರೆ? ರಾಜ್ಯ ಸರ್ಕಾರ ಕೈಯಲ್ಲೇ CID ಇದೆ. ಯಾರು ಮಂತ್ರಿ ಅವರಿಗೆ ಕಾನೂನು ಬಾಹಿರವಾಗಿ ಸೂಚನೆಗಳು ಕೊಟ್ಟಿದ್ದರು, CID ರಿಪೋರ್ಟ್ ಕೊಡುತ್ತಾ? ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ನನಗೆ ಗೊತ್ತೇ ಇಲ್ಲ ಅಂತ. ಈ ಉಳಿದಿದ್ದು ಯಾರಾಗಾದ್ರೆ? ಮುಖ್ಯಮಂತ್ರಿಗಳು ಹೇಳಿದ್ರು ಇದು ನನಗೆ ಗೊತ್ತಿಲ್ಲ ಅಂತ. ಮೊನ್ನೆ DK ಶಿವಕುಮಾರ್ ಹೇಳ್ತಾರೆ ಏನೇ ಆದರೂ ಕೂಡ ನಾನು ಮುಖ್ಯಮಂತ್ರಿಗಳು ಇದಕ್ಕೆ ಜವಾಬ್ದಾರಿ ಅಂತ ಹೇಳ್ತಾ ಇದ್ದಾರೆ. ಇದು ಸರಿನಾ ಅಂತ ನನಗನ್ಸುತ್ತೆ. DK ಶಿವಕುಮಾರೇ ಈ ಬದುಕು ಮಾಡಿರೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲಿರೋಂಥ ಆತ್ಮೀಯತೆ ಮೇಲೆ ಈ ಬದುಕು ಮಾಡಿರೋದು ಮೊನ್ನೆ DK ಶಿವಕುಮಾರ್ ಅವರು. ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಎಲ್ಲ ವಿಚಾರ ಹೊರಗೆ ಬರುತ್ತೆ. ಅವ್ರಿಗೆ ಎಂಕ್ವೈರಿನಾರು ಮಾಡಲಿ. CID DK ಶಿವಕುಮಾರ್ನ ಎಂಕ್ವೈರಿ ಮಾಡ್ತಾರಾ? ನ್ಯಾಯಾಂಗ ತನಿಖೆಯರಾಗಿದ್ದಿದ್ರೆ ಇದಕ್ಕೆ ₹1 ಬರ್ತಿತ್ತು. ಅದಕ್ಕೋಸ್ಕರ ಮಾನ್ಯ ಸಭಾಪತಿಗಳು ಒಂದು ರೀತಿಯ ಸ್ಪಷ್ಟ ಧೋರಣೆ ತಗೊಂಡಿದ್ರು. ಒಂದು, ನನ್ನ ಒಪ್ಪಿಗೆನೇ ತಗೊಂಡಿದ್ದೇನೆ, ಪೊಲೀಸ್ನವರು ಒಳಗೆ ಬಂದು ಅವರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಎರಡನೇದು, ಅಲ್ಲೇನು ಆಡಿಯೋ ಆಗಲಿ ವಿಡಿಯೋ ಆಗಲಿ ಅದರಲ್ಲಿ ರವಿ ಆ ಪದವನ್ನು, ಅಶ್ಲೀಲ ಪದವನ್ನು ಬಳಸಿಲ್ಲ, ಇಷ್ಟು ನೇರವಾಗಿ ಸಭಾಪತಿಗಳು ಹೇಳಿದ್ದಾರೆ. ಇದು ಯಾವ ಕಾರಣಕ್ಕೂ ಬಿಡಲ್ಲ ಮೊನ್ನೆ DK ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇದ್ದಾರೆ. ಇದು ಇಲ್ಲಿಗೆ ಮುಗಿಸ್ಬೇಕು ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಇನ್ನು ಅನೇಕ ಮಂತ್ರಿಗಳು ಹೇಳ್ತಾರೆ ಇಲ್ಲಿಗೆ ಮುಗಿಸ್ಬೇಕು ಅಂತ. ಆದರೆ DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದನ್ನು ಯಾವ ಕಾರಣಕ್ಕೂ ಬಿಡಲ್ಲ ಅಂತಾರೆ. ನೋಡೋಣ ಏನೇನಾಗುತ್ತೆ ಬಿಡುತ್ತೆ, ನನ್ನ ಅದ್ರ ಪ್ರಶ್ನೆ ಅಲ್ಲ. ಇಲ್ಲಿ ಪ್ರಶ್ನೆ ಬಂದಿರೋದು CID ಕೊಟ್ಟಿದ್ದು ಅಷ್ಟು ಸರಿ ಹೋಗ್ಲಿಕ್ಕಿಲ್ಲ. ಮೊನ್ನೆ ಸಭಾಪತಿಗಳು ಹೇಳಿದ್ದಾರೆ CIDನವ್ರು ಬಂದರೆ ಸಹಕಾರ ಕೊಡಲೇಬೇಕಾಗತ್ತೆ, ವಿಧಿ ಇಲ್ಲ ಅಂತಾರೆ ಅನ್ನೋ ರೂಪದಲ್ಲಿ. ನನ್ನ ಅಪೇಕ್ಷೆ ಇದು ನ್ಯಾಯಾಂಗ ತನಿಖೆ ಕೊಟ್ಟರೆ, ಪೊಲೀಸ್ನವ್ರು ಒಳಗೆ ಯಾಕೆ ಬಂದರು, ಗೂಂಡಾಗಳು ವಿಧಾನಸೌಧದಲ್ಲಿ ಬಂದು ಯಾಕೆ ರವಿ ಮೇಲೆ ಹಲ್ಲೆ ಮಾಡಿದ್ರು, ಗೇಟ್ ಬಾಗಿಲು ಹೆಂಗೆ ಒದ್ರು ವಿಧಾನಸೌಧದಲ್ಲಿ ನುಗ್ಗಿ, ಆ ಗೂಂಡಾಗಳಿಗೆ ಪ್ರೇರಣೆ ಕೊಟ್ಟವ್ರು ಯಾರು,
ಆ ಪೊಲೀಸ್ನವ್ರಿಗೆ ಆದೇಶವನ್ನು ಕೊಟ್ಟವ್ರು ಯಾರು, ಮೇಲೆ 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 ಆದೇಶ ಕೊಡ್ತಿದ್ದು ಯಾರು, ಎಲ್ಲ ಅಂಶಗಳು ಹೊರಗೆ ಬರಬೇಕಾದ್ರೆ ಯಾವ ಕಾರಣಕ್ಕೂ ಇದು CID ಮುಖಾಂತರ ಆಗಲ್ಲ. ಇದನ್ನು ನ್ಯಾಯಾಧೀಶರ ಮುಖಾಂತರ ನ್ಯಾಯಾಂಗ ತನಿಖೆ ಆಗಬೇಕು ಅನ್ನೋಂಥ ಒತ್ತಾಯ ನಂದು. ಈ ಪ್ರಕರಣ CID ಕೊಟ್ಟಿದ್ದು ಅಷ್ಟು ಸರಿ ಹೋಗಲಿಕ್ಕಿಲ್ಲ. ಏಕೆಂತಂದರೆ ಪೊಲೀಸ್ ಇಲಾಖೆಯ ಸಂಪೂರ್ಣ ವೈಫಲ್ಯವನ್ನು ಕಾಂಗ್ರೆಸ್ ಪಕ್ಷದ ಆದಿಯಾಗಿ ಎಲ್ಲರೂ ಕೂಡ ಟೀಕೆ ಮಾಡ್ತಾ ಇದ್ದಾರೆ. ರವಿಗೆ ನೋಟಿಸೇ ಕೊಡಲಿಲ್ಲ, ವಿಧಾನಸಭೆ ಇರಬೇಕಾದ್ರೇ ಅಲ್ಲೇ ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡಿ ಇಡೀ ರಾತ್ರಿ ಕಾಡು ಮೇಡು ಗುಡ್ಡಗಳಲ್ಲಿ ಸುತ್ತಿಸ್ತಾರೆ. ಯಾಕೆ ಅಂತ ಕೇಳಿದ್ರೆ ಅವ್ರಿಗೆ ಸೆಕ್ಯೂರಿಟಿ ಬೇಕು ಅನ್ನೋಂಥ ಉದ್ದೇಶದಿಂದ ಕಾಡು ಮೇಡು ಗುಡ್ಡದಲ್ಲಿ ತಗೊಂಡೋಗಿ ಕೂರಿಸ್ತಾರಂತೆ. ಇನ್ಮೇಲೆ ಯಾವ್ಯಾವ ವ್ಯಕ್ತಿಗಳಿಗೆ ಸೆಕ್ಯೂರಿಟಿ ಬೇಕೋ ಅವರೆಲ್ಲರನ್ನೂ ಕಾಡು ಮೇಡು ಈ ಒಂದು ಗುಡ್ಡಗಳಿಗೆ ಕರ್ಕೊಂಡೋಗಿ ಅಲ್ಲಿ ಸೆಕ್ಯೂರಿಟಿ ಕೊಡೋದು ಸೂಕ್ತವೇನೋ ಅಂತ ಒಂದು ಕಾನೂನು ತಂದುಬಿಡ್ಲಿ ರಾಜ್ಯ ಸರ್ಕಾರ. ಅರ್ಥವೇ ಇಲ್ಲ ಪೊಲೀಸ್ ಇಲಾಖೆಯವರು ಕೊಡ್ತಾರಂಥ ಉತ್ತರ, ಪೊಲೀಸ್ ಇಲಾಖೆ ನಡವಳಿಕೆ. ಇದಕ್ಕೆ ಯಾರು ಇದು ಹಿಂದಿದ್ದಾರೆ? ರವಿನೇ ತಿಳಿಸಿದ್ರು, ನನಗೆ ಅರ್ಧ ಗಂಟೆ ಎಲ್ಲೆಲ್ಲೋ ವ್ಯಾನ್ ನಿಲ್ಲಿಸಿ ಅಲ್ಲಿಂದ ಎದ್ದೋಗ್ತಿದ್ರಂತೆ ಒಬ್ಬ ಪೊಲೀಸ್ನವರು. ಎದ್ದೋಗಿ ಅಲ್ಲಿಗವರು ಒಂದು ಫೋನ್ ಬರೋದಂತೆ. ಆ ಫೋನ್ ಬಂದ ಮೇಲೆ ಇನ್ನೊಂದು ಕಡೆ ಕರ್ಕೊಂಡು ಹೋಗೋದು. 5 ಜಿಲ್ಲೆನಲ್ಲಿ ಸುತ್ತಾಡಿಸಿದ್ದಾರೆ ಅಂತಂದರೆ ಇದನ್ನು CIDನವ್ರು ಏನು ರಿಪೋರ್ಟ್ ಮಾಡ್ತಾರೆ? ರಾಜ್ಯ ಸರ್ಕಾರ ಕೈಯಲ್ಲೇ CID ಇದೆ. ಯಾರು ಮಂತ್ರಿ ಅವರಿಗೆ ಕಾನೂನು ಬಾಹಿರವಾಗಿ ಸೂಚನೆಗಳು ಕೊಟ್ಟಿದ್ದರು, CID ರಿಪೋರ್ಟ್ ಕೊಡುತ್ತಾ? ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ನನಗೆ ಗೊತ್ತೇ ಇಲ್ಲ ಅಂತ. ಈ ಉಳಿದಿದ್ದು ಯಾರಾಗಾದ್ರೆ? ಮುಖ್ಯಮಂತ್ರಿಗಳು ಹೇಳಿದ್ರು ಇದು ನನಗೆ ಗೊತ್ತಿಲ್ಲ ಅಂತ. ಮೊನ್ನೆ DK ಶಿವಕುಮಾರ್ ಹೇಳ್ತಾರೆ, ಏನೇ ಆದರೂ ಕೂಡ ನಾನು ಮುಖ್ಯಮಂತ್ರಿಗಳು ಇದಕ್ಕೆ ಜವಾಬ್ದಾರಿ ಅಂತ ಹೇಳ್ತಾ ಇದ್ದಾರೆ, ಇದು ಸರಿನಾ ಅಂತ. ನನಗನ್ಸುತ್ತೆ DK ಶಿವಕುಮಾರೇ ಈ ಬದುಕು ಮಾಡಿರೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲಿರೋಂಥ ಆತ್ಮೀಯತೆ ಮೇಲೆ ಈ ಬದುಕು ಮಾಡಿರೋದು ಮೊನ್ನೆ DK ಶಿವಕುಮಾರ್ ಅವರು. ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಎಲ್ಲ ವಿಚಾರ ಹೊರಗೆ ಬರುತ್ತೆ. ಅವರು ಎಂಕ್ವೈರಿನಾರು ಮಾಡಲಿ. CID DK ಶಿವಕುಮಾರ್ನ ಎಂಕ್ವೈರಿ ಮಾಡ್ತಾರಾ? ನ್ಯಾಯಾಂಗ ತನಿಖೆಯರ ಆಗಿದ್ದಿದ್ರೆ ಇದಕ್ಕೆ ₹1 ಬರ್ತಿತ್ತು. ಅದಕ್ಕೋಸ್ಕರ ಮಾನ್ಯ ಸಭಾಪತಿಗಳು ಒಂದು ರೀತಿಯ ಸ್ಪಷ್ಟ ಧೋರಣೆ ತಗೊಂಡಿದ್ರು. ಒಂದು, ನನ್ನ ಒಪ್ಪಿಗೆನೇ ತಗೊಂಡಿದ್ದೇನೆ, ಪೊಲೀಸ್ನವರು ಒಳಗೆ ಬಂದು ಅವರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಎರಡನೇದು, ಅಲ್ಲೇನು ಆಡಿಯೋ ಆಗಲಿ ವಿಡಿಯೋ ಆಗಲಿ ಅದರಲ್ಲಿ ರವಿ ಆ ಪದವನ್ನು, ಅಶ್ಲೀಲ ಪದವನ್ನು ಬಳಸಿಲ್ಲ, ಇಷ್ಟು ನೇರವಾಗಿ ಸಭಾಪತಿಗಳು ಹೇಳಿದ್ದಾರೆ. ಇದು ಯಾವ ಕಾರಣಕ್ಕೂ ಬಿಡಲ್ಲ ಮನೆ DK ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇದ್ದಾರೆ. ಇದು ಇಲ್ಲಿಗೆ ಮುಗಿಸ್ಬೇಕು ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಇನ್ನು ಅನೇಕ ಮಂತ್ರಿಗಳು ಹೇಳ್ತಾರೆ ಇಲ್ಲಿಗೆ ಮುಗಿಸ್ಬೇಕು ಅಂತ. ಆದರೆ DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದನ್ನು ಯಾವ ಕಾರಣಕ್ಕೂ ಬಿಡಲ್ಲ ಅಂತಾರೆ. ನೋಡೋಣ ಏನೇನಾಗುತ್ತೆ, ಬಿಡುತ್ತೆ, ನನ್ನ ಅದ್ರ ಪ್ರಶ್ನೆ ಅಲ್ಲ. ಇಲ್ಲಿ ಪ್ರಶ್ನೆ ಬಂದಿರೋದು CID ಕೊಟ್ಟಿದ್ದು ಅಷ್ಟು ಸರಿ ಹೋಗ್ಲಿಕ್ಕಿಲ್ಲ. ಮೊನ್ನೆ ಸಭಾಪತಿಗಳು ಹೇಳಿದ್ದಾರೆ CIDನವ್ರು ಬಂದರೆ ಸಹಕಾರ ಕೊಡಲೇಬೇಕಾಗತ್ತೆ, ವಿಧಿ ಇಲ್ದ ಅಂತಾರೆ ಅನ್ನೋ ರೂಪದಲ್ಲಿ.
ನನ್ನ ಅಪೇಕ್ಷೆ ಇದು ನ್ಯಾಯಾಂಗ ತನಿಖೆ ಕೊಟ್ಟರೆ ಪೊಲೀಸ್ನವ್ರು ಒಳಗೆ ಯಾಕೆ ಬಂದರು, ಗೂಂಡಾಗಳು ವಿಧಾನಸೌಧದಲ್ಲಿ ಬಂದು ಯಾಕೆ ರವಿ ಮೇಲೆ ಹಲ್ಲೆ ಮಾಡಿದ್ರು, ಗೇಟ್ ಬಾಗಿಲು ಹೆಂಗೆ ಒದ್ರು ವಿಧಾನಸೌಧದಲ್ಲಿ ನುಗ್ಗಿ, ಆ ಗೂಂಡಾಗಳಿಗೆ ಪ್ರೇರಣೆ ಕೊಟ್ಟವ್ರು ಯಾರು, ಆ ಪೊಲೀಸ್ನವ್ರಿಗೆ ಆದೇಶವನ್ನು ಕೊಟ್ಟವ್ರು ಯಾರು, ಮೇಲೆ 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 ಆದೇಶ ಕೊಡ್ತಿದ್ದು ಯಾರು, ಎಲ್ಲ ಅಂಶಗಳು ಹೊರಗೆ ಬರಬೇಕಾದ್ರೆ ಯಾವ ಕಾರಣಕ್ಕೂ ಇದು CID ಮುಖಾಂತರ ಆಗಲ್ಲ. ಇದನ್ನು ನ್ಯಾಯಾಧೀಶರ ಮುಖಾಂತರ ನ್ಯಾಯಾಂಗ ತನಿಖೆ ಆಗಬೇಕು ಅನ್ನೋಂಥ ಒತ್ತಾಯ ನಂದು.